ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ರಾಜಶ್ರೀ ಜ್ಯುವೆಲ್ಲರ್ಸ್ ಅವ್ರದ್ದು ಹೊಸ ಜ್ಯುವೆಲರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇದು ಬಂದು 34 ಗ್ರಾಮ್ಸ್. 34 ಗ್ರಾಮ್ಸ್ಗೆ ಎಷ್ಟು ಬ್ರಾಡ್ ಆ್ಯಂಡ್ ಎಲಿಗೆಂಟ್ ಆಗಿದೆ ನೋಡಿ. ತುಂಬಾ ಇಷ್ಟ ಆಯಿತು ನನಗೆ ಈ ಪರ್ಟಿಕ್ಯುಲರ್ ಪೀಸು. ಹೆವಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದೆಲ್ಲ ಬ್ರೈಡಲ್ ಕಲೆಕ್ಷನ್, ಸಿಂಗಲ್ ವೇರ್ ಮಾಡುವಂಥ ಪೀಸಸ್ಸು. ಇದು ಬಂದು ನಿಮಗೆ 60 ಗ್ರಾಮ್ಸ್ ಬರುತ್ತೆ. ಇದು ಸ್ವಲ್ಪ ಸಾಲಿಡ್ ಆಗಿರುತ್ತೆ ಜ್ಯುವೆಲರಿ, ಆದ್ದರಿಂದ ಇದು 60 ಗ್ರಾಮ್ಸ್ ಬರುತ್ತೆ. ಹೊಸ ಕಲೆಕ್ಷನ್ಸ್ಗೆ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ರೀತಿ ಹೊಸ ಡಿಸೈನರಿ ಜ್ಯುವೆಲರಿ ಕಲೆಕ್ಷನ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಇದು ಅಷ್ಟೇ ಇನ್ನೊಂದು ಹಾರ. ಇದು ನೋಡಿ ಚೈನ್ ಪೆಂಡೆಂಟ್ ವಿತ್ ಇಯರಿಂಗ್ಸ್ ಥರ. ಇದು ನಿಮಗೆ ಬಂದು ಅಪ್ರಾಕ್ಸಿಮೇಟ್ 50 ಗ್ರಾಮ್ಸ್ ಸೆಟ್ ಬರುತ್ತೆ. ಇದು ಸಹಿತ ತುಂಬಾ ಚೆನ್ನಾಗಿದೆ. 50 ಗ್ರಾಮ್ಸ್ಗೆ ಒನ್ ಆಫ್ ದ ಬೆಸ್ಟ್ ಪೀಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ 53 ಗ್ರಾಮ್ಸಲ್ಲಿರುವಂಥ ನೆಕ್ಲೆಸ್ಸು. 3 ಲೇಯರ್ ನೆಕ್ಲೆಸ್ ಥರ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಜ್ಯುವೆಲರಿ ಪರ್ಚೇಸ್ ಮಾಡಬೇಕು ಅಂದರೆ ಶಾಪ್ ಲೊಕೇಟ್ ಆಗಿರೋದು ವಿವೇಕಾನಂದ ಸರ್ಕಲ್, ಮೈಸೂರಲ್ಲಿ. ಅವ್ರ ನಂಬರ್ ಸಹಿತ ಡಿಸ್ಪ್ಲೇ ಆಗ್ತಾಯಿದೆ, ನೋಡ್ತಾ ಇರ್ಬೋದು, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ನೆಕ್ಸ್ಟ್ ಮಾಟಿ 5 to 6 ಗ್ರಾಮ್ಸ್ ಅಷ್ಟೇ ಇರುವಂಥದ್ದು. ಇದೆಲ್ಲ ಮಾಟಿ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮಾಟಿ ಎಲ್ಲ 5 ಗ್ರಾಮ್ಸ್ 6 ಗ್ರಾಮ್ಸ್ ಆಸ್ಪಾಸಲ್ಲೇ ಇರುತ್ತೆ. ಇವಾಗ ತುಂಬಾ ಫ್ಯಾಷನಲ್ಲಿದೆ ಮಾಟಿ. ಇದು ಸ್ಟಡಡ್ ಇಯರಿಂಗ್ಸು, ಜುಮ್ಕಾಸು ಎಲ್ಲ ತರಹ ಜ್ಯುವೆಲರ್ಸ್ಗಿನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಆ್ಯಂಟಿಕ್ ಕಲೆಕ್ಷನಲ್ಲಿ ಇರುವಂಥದ್ದು ಎಲ್ಲ ರೆಡ್ ಪಾಲಿಶಲ್ಲಿದೆ. ಯಾವುದೇ ರೀತಿ ಇದು ಸ್ಟೋನು ಎಲ್ಲ ಬೀಳೋ ಚಾನ್ಸಸ್ ಇರೋದೇ ಇಲ್ಲ. ತುಂಬ ಸಾಲಿಡಾಗೆ ಇದು ಮಾಡಿರ್ತಾರೆ. ಇದು ನೋಡಿ 16 ಗ್ರಾಮ್ಸಲ್ಲಿರುವಂಥದ್ದು. ಎಷ್ಟು ಹೆವಿಯಾಗಿದೆ ಅಂಥೇಳಿ. 16 ಗ್ರಾಮ್ಗೆ ಒನ್ ಆಫ್ ದ ಬೆಸ್ಟ್ ಪೀಸ್ ಅಂತ ಹೇಳ್ತೀನಿ. ಸ್ಟೈಲಿಶಾಗಿ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಮೇಲೆ ಗ್ರೀನ್ ಸ್ಟೋನ್ಸು, ಕೆಳಗಡೆ ರೆಡ್ ಸ್ಟೋನ್ಸ್ ಬಂದು ಪರ್ಲ್ಸಲ್ಲಿ ಈ ಥರ ಪೋಣಿಸಿ ಕೆಳಗಡೆ ಗೋಲ್ಡ್ ಇದು ಕೊಟ್ಟಿದ್ದಾರೆ. ಅದರಿಂದ ಲೈಟ್ ವೇಟಲ್ಲಿದೆ. ಇದು ನೋಡ್ಬೋದು ಕಂಟಿ ನೆಕ್ಲೆಸ್ಸು 12 ಗ್ರಾಮ್ಸಲ್ಲಿರುವಂಥದ್ದು. ತುಂಬಾ ಇಷ್ಟ ಆಯಿತು ನನಗೆ ಈ ಪರ್ಟಿಕ್ಯುಲರ್ ಮಾಡಲು. 12 ಗ್ರಾಮ್ಸಲ್ಲಿರುವಂಥದ್ದು. ಇದು ಸ್ವಲ್ಪ ಪರ್ಸ್ನಾಲಿಟಿ ಇರೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ ಇದ್ದರೆ ಬೋನ್ಸ್ ಮೇಲೆ ಕೂರೋದ್ರಿಂದ ಇದು ಅಷ್ಟು ಎಲಿಗೆಂಟಾಗಿ ಕಾಣಿಸೋದಿಲ್ಲ. ಇದೆಲ್ಲ ಜ್ಯುವೆಲರ್ಸು ನೀವು ವೇರ್ ಮಾಡಿ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ. ಇದು 12 ಗ್ರಾಮ್ಸಲ್ಲಿರುವಂಥದ್ದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂಥೇಳಿ. ಸೈಡಲ್ಲಿ ಬರುವಂಥದ್ದು ವ್ಯಾಕ್ಸ್ ಗೋಲ್ಡಿಂದು ಕಂಟಿ ಮಾಡೆಲ್ ಆಗಿರುತ್ತೆ. ಆದ್ದರಿಂದ ಇಷ್ಟು ಲೈಟ್ ವೆಯ್ಟಲ್ಲೇ ಅವೈಲೇಬಲ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನೋಡ್ಬೋದು ಬೀಡ್ಸ್ದು 10 ಗ್ರಾಮ್ಸಲ್ಲಿರುವಂಥದ್ದು. ಇದು ತುಂಬ ಸ್ಟೈಲಿಶ್ ಆ್ಯಂಡ್ ಫ್ಯಾನ್ಸಿ ಜ್ಯುವೆಲರಿ ಅಂತಲೇ ಹೇಳ್ತೀನಿ. ಇದು ತುಂಬ ಟ್ರೆಂಡಿಂಗ್ ಮಾಡೆಲಲ್ಲಿದೆ. ಇದಕ್ಕೆ ಗೋಲ್ಡ್ ಯೂಸ್ ಮಾಡಿರ್ತಾರಲ್ವ, ಅದೆಲ್ಲ ಸೇರಿ 10 ಗ್ರಾಮ್ಸಿಗೆ ಬರುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆಲ್ಲ ಡ್ರೆಸ್ಗೆ, ಸ್ಯಾರೀಸ್ಗೆ, ಎಲ್ಲ ತರಹ ಔಟ್ಫಿಟ್ಸ್ಗೆ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಇಟ್ ಡಿಪೆಂಡ್ಸ್ ನಾವು ಹೇಗೆ ಡ್ರೆಸ್ಅಪ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು ಕಂಟಿ ನೆಕ್ಲೆಸ್ ವಿತ್ ಇಯರಿಂಗ್ಸು. ಇದು 42 ಗ್ರಾಮ್ಸ್ ಬರುತ್ತೆ. ನನಗೆ ಪೆಂಡೆಂಟ್ಗೆ ಮತ್ತು ಇದಕ್ಕೆ ಸೂಟ್ ಆಗ್ತಾಯಿಲ್ಲ ಅನಿಸ್ತು. ನನಗೆ ಅಷ್ಟು ಇಷ್ಟ ಆಗಿಲ್ಲ ಪರ್ಟಿಕ್ಯುಲರ್ ಸೆಟ್ಟು. ನೀವು ಸಪ್ರೇಟಾಗಿ ಪೆಂಡೆಂಟ್ ತೊಗೊಂಡು ಬೇರೆ ಬೀಡ್ಸ್ ಜೊತೆನೂ ಪೋಣಿಸ್ಕೊಬೋದು, ಚೆನ್ನಾಗಿರುತ್ತೆ. ಅಥವಾ ಈ ಮಾಡೆಲ್ ಇಷ್ಟ ಆಗಿದ್ರೂ ನೀವು ಇದು ಮಾಡ್ಬೋದು. ನೆಕ್ಸ್ಟ್ ನೋಡಿ ಇದು ಬೀಡ್ಸ್ದು ಸ್ಟಡಡ್. ಇದೆಲ್ಲ 30 ಗ್ರಾಮ್ಸ್ ಇರುತ್ತೆ. ವೇರ್ ಮಾಡಿದ್ರೆ ಯಾವ ಥರ ಇದೆ ನೋಡಿ. ನೆಕ್ಸ್ಟ್ ನೋಡ್ಬೋದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. 31 ಗ್ರಾಮ್ಸ್ ಇರುವಂಥದ್ದು. ಪೆಂಡೆಂಟ್ ಆ್ಯಂಡ್ ಸೈಡ್ಸಲ್ಲಿ ಇದೆಲ್ಲ ಗೋಲ್ಡಲ್ಲಿ ಪೋಣಿಸಿರೋದ್ರಿಂದ 31 ಗ್ರಾಮ್ಸ್ ಬರುತ್ತೆ. ಇದು ಅವಳ ಮಾಡೆಲ್, ಅವಳ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ಯಾವಾಗಲೂ ಗ್ರೀನ್ ರೆಡ್ ಹೋಗೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹೋಗೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಬಾಯ್.